ಯತೀಂದ್ರಗೆ ಮಿನಿಮಮ್ ಆದಂತಹ ಒಂದು ಕಾಮನ್ ಸೆನ್ಸ್ ಬೇಕು, ಅದು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂಗೆ ಮಾತನಾಡ್ತಾ ಇದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯತೀಂದ್ರಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಇಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳ್ತಾ ಇದ್ದಾರೆ. ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಅವರು ಹೇಳಿದರು, ಯತೀಂದ್ರ ಅವರೇ ಹೇಳಿದರು. ಹೈಕಮಾಂಡ್ ಹೇಳಿದೆ ಅಂತ ಹೇಳಿ ಯತೀಂದ್ರ ಅವರು ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ನಿಮಗೆ ಯಾರು ಹೇಳಿದ್ದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದಂತಹ ಬಾಲಕೃಷ್ಣ ಅವರು ಮಾತನಾಡ್ತಾ ಇದ್ದಾರೆ, ಯತೀಂದ್ರ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ, ಮಿನಿಮಮ್ ಆಗಿರುವಂತಹ ಒಂದು ಕಾಮನ್ ಸೆನ್ಸ್ ಇಲ್ಲ. ದೊಡ್ಡವರಿಗೆ ಒಂದು ನ್ಯಾಯ, ಚಿಕ್ಕವರಿಗೆ ಒಂದು ನ್ಯಾಯನ. ಯತೀಂದ್ರಗೆ ನೋಟಿಸ್ ನೀಡದಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಮಾತನಾಡಿದರೆ ಅವರಿಗೆ ನೋಟಿಸ್ ಕೊಡ್ತೀರಿ, ಅದು ಬಲಾತ್ಕಾರ ಅಂತ ಹೇಳ್ತೀರಿ. ಅವರು ಮಾತನಾಡಿದರೆ ಅದು ಚಮತ್ಕಾರ ಅಂತ ಹೇಳ್ತೀರಿ, ಒಳ್ಳೆಯ ಮಾತು ಅಂತ ಹೇಳ್ತೀರಿ, ಅದ್ಭುತವಾಗಿದೆ ಅಂತ ಹೇಳ್ತೀರಿ. ಅದಂಗೆ ಈ ಹಿಂದೆ ಕುರ್ಚಿಯ ಒಂದು ಕಿತ್ತಾಟದ ಸಮಯದಲ್ಲಿ ಏನಾಗಿತ್ತು, DKC ಪರವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದರು ಇಕ್ಬಾಲ್ ಹುಸೇನ್ ಅವರು. ಈಗ ಕೂಡ ಹೇಳ್ತಾ ಇದ್ದಾರೆ, KPCC ಶಿಸ್ತು ಸಮಿತಿ ಶಾಸಕರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿತ್ತು. ಆದರೆ CM ಪುತ್ರರ ಒಂದು ವಿರುದ್ಧವಾಗಿ ಯಾಕೆ ನೋಟಿಸ್ ಇಲ್ಲ? ನೇರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ ಅವರು, ಅವರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? KPCCಯ ಶಿಸ್ತಿನ ಒಂದು ಸಮಿತಿ ಏನು ಮಾಡ್ತಾ ಇದೆ ಈ ಒಂದು ಸಮಯದಲ್ಲಿ? CM ಪುತ್ರ ಆದ ಮಾತ್ರಕ್ಕೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಆಗಲ್ವಾ? ನೋಟಿಸ್ ಕೊಡೋಕ್ಕಾಗಲ್ವಾ? ಯಾಕೆ ಅವರಿಗೆ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ವಾ? ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಬಾಲಕೃಷ್ಣ. ಮಾಗಡಿ ಶಾಸಕ ಆಗಿರುವಂತಹ ಬಾಲಕೃಷ್ಣ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ. CM ಸಿದ್ದರಾಮಯ್ಯ ಅವರ ಮಗ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಒಂದರ ಮೇಲೆ ಒಂದು ಕೊಡ್ತಾನೇ ಇದ್ದಾರೆ. ಯಾರು ಕೂಡ ಅದ್ರ ಬಗ್ಗೆ ಮಾತನಾಡ್ತಿಲ್ಲ, ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. KPCCಯ ಒಂದು ಶಿಸ್ತಿನ ಸಮಿತಿ ಏನಿದೆ, ಶಿಸ್ತಿನ ಸಮಿತಿ ಕೂಡ ಅದ್ರ ಬಗ್ಗೆ ನೋಟಿಸ್ ಕೊಡ್ತಾ ಇಲ್ಲ, ಅವರು ಕೂಡ ಮಾತನಾಡ್ತಾ ಇಲ್ಲ. ಈ ಸಮಯದಲ್ಲಿ ಯಾಕೆ ಮಾತನಾಡ್ತಾ ಇಲ್ಲ? ಈ ಹಿಂದೆ DK ಶಿವಕುಮಾರ್ ಪರವಾಗಿ ಇಕ್ಬಾಲ್ ಹುಸೇನ್ ಮಾತನಾಡಿದಾಗ ನೀವು ನೋಟಿಸ್ ಕೊಟ್ಟಿದ್ರಿ, ಆದರೆ ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ, ಯಾಕೆ ಈ ತಾರತಮ್ಯ ಅಂತ ಹೇಳಿ ನೇರವಾಗಿಯೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿತ್ತು ಯಾರೂ ಕೂಡ ಮಾತನಾಡಬಾರ್ದು ಅಂತ, ಆದರೂ ಕೂಡ ಇವರು ಮಾತನಾಡ್ತಿದ್ದಾರೆ ಯಾಕೆ ಅಂತ ಹೇಳಿ ಬಾಲಕೃಷ್ಣ ಕ್ವಶನ್ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಮಿನಿಮಮ್ ಆಗಿರುವಂಥ ಒಂದು ಕಾಮನ್ ಸೆನ್ಸ್ ಇಲ್ಲ, ಅದಕ್ಕೆ ಇವರು ಈ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ದಾರೆ. ಯತೀಂದ್ರಗೆ ಯಾಕೆ ನೋಟಿಸ್ ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿ ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ತಾರತಮ್ಯ ಸರಿ ಇಲ್ಲ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ, ಅಧಿಕಾರದಲ್ಲಿ ತುಂಬ ಉನ್ನತ ಮಟ್ಟದಲ್ಲಿದ್ದವರಿಗೊಂದು ನ್ಯಾಯ, ಕೆಳಗಿದ್ದವರಿಗೊಂದು ನ್ಯಾಯ. ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ನಲ್ಲಿ ತಾರತಮ್ಯದ ಒಂದು ಪಾಲಿಟಿಕ್ಸ್ ಕೂಡ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. CM ಪುತ್ರ ವಿರುದ್ಧವಾಗಿ ಈಗ ಮಾತನಾಡ್ತಾ ಇದ್ದಾರೆ. ಅವರು ಕೊಟ್ಟಿರುವಂತಹ ಹೇಳಿಕೆ ನಿಜಕ್ಕೂ ಕೂಡ ಸರಿಯಲ್ಲ, ಹೀಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ನೋಟಿಸ್ ಇನ್ನೂ ಕೂಡ ಜಾರಿಯಾಗಿಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಲಕೃಷ್ಣ ಅವರು ಹೇಳ್ತಾ ಇರುವಂತಹ ಮಾತಿದು. ಯತೀಂದ್ರ ಅವರ ಒಂದು ಹೇಳಿಕೆಗಳು ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಬೇರೆ ಬೇರೆ ನಾಯಕರು ಮಾತನಾಡ್ತಾ ಇದ್ದಾರೆ, ಬಣಗಳಾಗಿ ಡಿವೈಡ್ ಆಗ್ತಾ ಇದೆ. ಮತ್ತೆ ಹಳೆಯ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಿರುಗುತ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸಂಧಾನ ಆಗಿದ್ದು, ಕೂಲಾಗಿದ್ದು ಎಲ್ಲವೂ ಕೂಡ ವ್ಯರ್ಥ ಆಯಿತು ಇವರು ಹೇಳಿದಂತಹ ಒಂದೇ ಒಂದು ಹೇಳಿಕೆಯಿಂದ. ಈಗ ಮತ್ತೆ ಯಥಾಸ್ಥಿತಿಯಾಗಿ ಚರ್ಚೆಗಳಾಗ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಬೈತಿದ್ದಾರೆ ಅಥವಾ ಕಿವಿ ಮಾತು ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಏನು ತೆಗೆದುಕೊಳ್ತಾ ಇತ್ತು ನಿರ್ಧಾರ, ಎಲ್ಲ ನಿರ್ಧಾರ ಕೂಡ ಎಲ್ಲರ ಮೇಲೆ ಒಂದೇ ರೀತಿಯಾಗಿರಬೇಕು, ತಾರತಮ್ಯ ಬೇಡ ಅಂತ ಅವರ ಒಂದು ಅಭಿಪ್ರಾಯವನ್ನು ತಿಳಿಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.